ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನಗಳಾಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇರೋ ಕಾರಣ ಯಾವುದೇ ವೀಡಿಯೋಸ್ ಬಂದಿರಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಮೊದಲಿಗೆ ಕೇಳಿಸ್ತಾ ಇರಲಿಲ್ಲ ಅಂದರೆ ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾನೊಂದು SSLC ಎಕ್ಸಾಮ್ 3ಗೆ ಸಂಬಂಧಪಟ್ಟಂಥ ಕೆಲವೊಂದು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ನೋಡಿ, ಮೊದಲಿಗೆ ನಿಮ್ಮ ಥರ್ಡ್ ಎಕ್ಸಾಮ್ದು ಟೈಮ್ ಟೇಬಲ್ ಆಲ್ರೆಡಿ ರಿಲೀಸ್ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ನಿಮ್ಮ ಆಗಸ್ಟ್ 2ನೇ ತಾರೀಕಿಂದ ನಿಮ್ಮ ಎಕ್ಸಾಮ್ಸು ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 2ಕ್ಕೆ ಕನ್ನಡ ಇದೆ. ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಕನ್ನಡ, ಹಿಂದಿ, ಇಂಗ್ಲೀಷ್ ಯಾವುದಿದ್ರೂ ಅವ್ರವ್ರಿಗೆ ಸಂಬಂಧಪಟ್ಟಂತೆ ಸಮಯ ಮಾಮೂಲಿ ಬೆಳಗ್ಗೆ 10:15ರಿಂದ 1:30ವರೆಗೂ. ಗರಿಷ್ಠ ಅಂಕಗಳು ಫಸ್ಟ್ ಲ್ಯಾಂಗ್ವೇಜ್ಗೆ 100 ಇರುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಇವಾಗ ಕೇಳ್ತಾ ಇರೋದೇನೆಂದರೆ ಇದ್ರ ಬಗ್ಗೆ ಕ್ಲಾಸಸ್ಸು ಅದೆಲ್ಲ ಕೇಳ್ತಾ ಇದ್ರಿ. ಕರೆಕ್ಟಾಗಿ ಅದೆಲ್ಲನೂ ಇಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡ್ಕೊಳ್ಳಿ, ಒಂದು ಬಾರಿ ನೀವು ಟೈಮ್ ಟೇಬಲ್ನ ನೋಡ್ಕೊಳ್ಳಿ. 2 ಆದಮೇಲೆ 3ನೇ ತಾರೀಕು ತೃತೀಯ ಭಾಷೆ ಇರುತ್ತೆ. ಅದಾದಮೇಲೆ 4ಕ್ಕೆ ರಜಾ, 5ನೇ ತಾರೀಕು ವಿಜ್ಞಾನ, ನೆಕ್ಸ್ಟ್ 6ನೇ ತಾರೀಕು ಸಮಾಜ, 7ನೇ ತಾರೀಕು ಇಂಗ್ಲೀಷು ಅಂದರೆ ದ್ವಿತೀಯ ಭಾಷೆ ಇಂಗ್ಲೀಷ್ ಆರ್ ಕನ್ನಡ, 8ನೇ ತಾರೀಕು ಕೋರ್ಸ್ ಸಬ್ಜೆಕ್ಟ್ ಆಗಿರುವಂಥ ಗಣಿತ, ನೆಕ್ಸ್ಟ್ 9ನೇ ತಾರೀಕು. ಇದು ನಿಮಗೆ ಅನ್ವಯಿಸಲ್ಲ. ನೋಡಿ, ಇಷ್ಟಿದೆ ಟೋಟಲು. ದಯವಿಟ್ಟು ಎಲ್ಲರೂ ಇದಕ್ಕೆ ಅಪ್ಲೈ ಮಾಡಿದ್ದೀನಿ ಅಂದ್ಕೊತಾ ಇದ್ದೀನಿ. ಯಾಕಂದರೆ ತುಂಬಾ ಇಂಪಾರ್ಟೆಂಟು. ಇದು ನಿಮ್ಮ ಕೊನೆಯ ಎಕ್ಸಾಮ್ ಆಗಿರುತ್ತೆ SSLCದು. ಏನಂದರೆ ವರ್ಷದಲ್ಲಿ 3 ಎಕ್ಸಾಮ್ ಹೇಳಿದರು. 2 ಕಂಪ್ಲೀಟ್ ಆಗಿದೆ, ಇದು 3ನೇ ಎಕ್ಸಾಮು. ಯಾರ್ಯಾರು 2 ಎಕ್ಸಾಮಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿಲ್ಲ, ಇನ್ನೂ ತೆಗಿಬೇಕನ್ನೋರು, ಪ್ಲಸ್ ಯಾರ್ಯಾರು ಪೇಪರ್ಗಳನ್ನ ಹೋಗಿವೆ, ದಯವಿಟ್ಟು ಅವರೆಲ್ಲನೂ ಅಪ್ಲೈ ಮಾಡಿದ್ದಕ್ಕೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಎಕ್ಸಾಮ್ ಬಿಟ್ಟರೆ ನೆಕ್ಸ್ಟ್ ನೀವು ಮುಂದಿನ ವರ್ಷ ಗಂಟ ಕಾಯಬೇಕಾಗಿದೆ. ಅದಕ್ಕಾಗಿ ನೀವು ಇದೇ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇದೇ ವರ್ಷ ನಿಮಗೆ ನೆಕ್ಸ್ಟ್ ಫಸ್ಟ್ ಪಿ ಯು ಸಿಗೆ ಅಡ್ಮಿಷನ್ ಆಗೋಕ್ಕೆ ಸಾಧ್ಯ. ನೋಡಿ, ಈ ಎಕ್ಸಾಮು ಕಷ್ಟ ಇರುತ್ತೆ ಅದೆಲ್ಲ ಕೇಳ್ತಾ ಇರೋದೇ. ಡೆಫಿನೆಟ್ಲಿ ಇದು ಈಸಿನೇ ಇರುತ್ತೆ. ಯಾಕಂದರೆ ಆಲ್ರೆಡಿ 1 and 2 ಎಕ್ಸಾಮ್ ಆಗಿದೆ, ಮಾಡೆಲ್ ಕ್ವೆಶನ್ ಪೇಪರ್ ಇದೆ. 3 ಪೇಪರ್ನ ಓದಿದ್ರೇ ನೀವು ಎಷ್ಟೊಂದು ಮಾರ್ಕ್ಸ್ ತೆಗಿಬೋದು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ತುಂಬ ಈಸಿ ಇರುತ್ತೆ. ನೀವು ಈಸಿಯಾಗಿ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು. ಪ್ರತಿಯೊಬ್ಬರು ಅಪ್ಲೈ ಮಾಡಿ. ಪ್ಲಸ್ ಇದಕ್ಕೆ ನಾನು ಕ್ಲಾಸಸ್ನ ಇನ್ನೊಂದು 2 ದಿನದಿಂದ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು 2 ದಿನ ಆಗಲಿ. ಇವತ್ತು 27 ಅಂದರೆ ನಾನೊಂದು 29 ಆರ್ 30ರಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ನೇದಾಗಿ ಪ್ರಥಮ ಭಾಷೆಯಾಗಿರುವಂಥ ಯಾರ್ಯಾರಿಗೆ ಕನ್ನಡ ಇದೆ ಆ್ಯಂಡ್ ಇಂಗ್ಲೀಷ್ ಇದೆ, ಇಬ್ಬರಿಗೂ ಮಾಡ್ತೀನಿ 30ನೇ ತಾರೀಕಿಂದ. ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಅದಕ್ಕೆ ನಾನು ಅಪ್ಡೇಟ್ ಕೊಡೋಣ ಅಂತ ಬಂದೆ. ನಾನು ಬ್ಯುಸಿ ಇದ್ದೆ ಸ್ವಲ್ಪ, ಅದಕ್ಕಾಗಿ ಇಷ್ಟು ದಿನ ಯಾವುದೇ ವೀಡಿಯೋ ಬಂದಿಲ್ಲ. ತುಂಬ ಜನ ಸ್ಟೂಡೆಂಟ್ಸು ಇನ್ಸ್ಟಾಗ್ರಾಮಲ್ಲಿ ಮೆಸೇಜೆಲ್ಲ ಹಾಕ್ತಾಯಿದ್ರಿ. ಎಷ್ಟೋ ಜನಕ್ಕೆ ರಿಪ್ಲೈ ಮಾಡಿಲ್ಲ, ಕ್ಷಮೆ ಇರಲಿ. ನಿಮ್ಗೇನೇ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಆಲ್ ಟಿಕೆಟ್ ಅಂತೂ ಆಲ್ಮೋಸ್ಟ್ ಎಕ್ಸಾಮ್ ಹತ್ರ ಬಂದಾಗಲೇ ಕೊಡ್ತಾರೆ. ಈ 1ನೇ ತಾರೀಕು 2ನೇ ತಾರೀಕು ಗಂಟ ಇಲ್ಲ 31ಕ್ಕೆ ಇಷ್ಟರಲ್ಲೇ ಕೊಡ್ತಾರೆ ಆಲ್ ಟಿಕೆಟ್ನ. ಮತ್ತು ಇನ್ನೇನು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಏನೇ ಕ್ವೆಶನ್ ಇದ್ದರೂ ನಾನಲ್ಲೇ ನಿಮಗೆ ರಿಪ್ಲೈ ಕೊಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.